ಗೋವಾದಿಂದ 2,000 ಮುಖಬೆಲೆಯ ನೋಟು ಎಕ್ಸ್ಚೇಂಜ್ಗೆ ರವಾನೆ. ಆರೋಪಿ ವಿರಾಟ್ಗೆ ಹಣ ಸಾಗಾಟದ ಜವಾಬ್ದಾರಿಯನ್ನು ಕೊಟ್ಟಿದ್ದಂತೆ ಕಿಶೋರ್. ವಿರಾಟ್ ಹುಡುಗರಿಂದ ಹಣ ಸಾಗಾಟದ ವೇಳೆ ಕಂಟೈನರ್ ಮಿಸ್ಸಿಂಗ್ ಆಗಿದೆ. ಕಿಶೋರ್ ಜಯೇಶ್ ಸಂಭಾಷಣೆಯಲ್ಲಿ ಸತ್ಯ ರಿವೀಲ್ ಆಗಿದೆ. ಗುಜರಾತ್ನ ರಾಜಕಾರಣಿಗೆ ಸೇರಿದ ಹಣ ಎಂಬ ವಿಚಾರ ಕೂಡ ಆಡಿಯೋ ಕಾನ್ವರ್ಸೇಷನ್ ನಲ್ಲಿ ಬೆಳಕಿಗೆ ಬಂದಿದೆ. ಆಡಿಯೋ ಸಂಭಾಷಣೆ, ವಾಟ್ಸ್ಆಪ್ ಕಾಲ್ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಸದ್ಯ ವಿರಾಟ್ನನ್ನ ಬಂಧಿಸಿ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಈ ಇನ್ವೆಸ್ಟಿಗೇಷನ್ನು ಎಲ್ಲೆಲ್ಲಿಗೆ ಹೋಗುತ್ತೆ, ಯಾರ್ಯಾರ ಬುಡಕ್ಕೆ ಬರುತ್ತೆ, ಕಾದು ನೋಡಬೇಕಿದೆ. 2 ಕಂಟೈನರ್ನಲ್ಲಿ 2,000 ಮುಖಬೆಲೆಯ ನೋಟು 400 ಕೋಟಿ ರೂಪಾಯಿಯನ್ನ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಹೈಜಾಕ್ ಆಗಿದೆ. ಕಂಟೈನರ್ ಎಲ್ಲಿ ಹೋಯ್ತು, ಅದರ ಒಳಗಿದ್ದಂತಹ ದುಡ್ಡೆಲ್ಲಿ ಹೋಯ್ತು, ಯಾರಿಗೂ ಕೂಡ ಗೊತ್ತಿಲ್ಲ. ನೆಟ್ವರ್ಕ್ ಸಿಗದೇ ಇರುವಂತಹ ಜಾಗದಲ್ಲಿ, ಕಾಡಿನ ಮಧ್ಯಭಾಗದಲ್ಲಿ ಈ ಹೈಜಾಕ್ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು 400 ಕೋಟಿ ರೂಪಾಯಿಯನ್ನ ಎಗರಿಸಿರೋದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಈ 400 ಕೋಟಿ ಸಂಬಂಧಿಸಿದ್ದು ಮೂಲ ಯಾರು, ಎಲ್ಲಿ ಕಳಿಸ್ತಾ ಇದ್ರು, ಇವೆಲ್ಲವೂ ಕೂಡ ಬ್ಯಾನ್ ಆಗಿರುವಂತಹ ನೋಟು. 2,000 ಮುಖಬೆಲೆ ಈಗ ಅಮಾನ್ಯೀಕರಣ ಆದ ನಂತರ ಈ ಪ್ರಮಾಣದ ದುಡ್ಡನ್ನು ಯಾರು ಇಟ್ಕೊಂಡಿದ್ರು, ಇದನ್ನು ಎಲ್ಲಿಗೆ ಸಾಗಿಸ್ತಾ ಇದ್ರು, ಹವಾಲಾ ದಂಧೆ, ಬೇರೆ ಬೇರೆ ರೀತಿಯ ಆಂಗಲ್ಲು, ಅನುಮಾನಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. हे मटेरियल गेला कुठे आणि हे कोणी, ते त्याचं म्हणणं असं होतं की त्यांनी अर्जित सांगण्यावरनं गेम केली, पण त्यांनी ज्यांना काहीतरी सोपवलं. आता ह्याच्यामध्ये कर्नाटकचे पोलीसवाले पण होते, त्यातनं मटेरियल कुठे गुम झाला. आता तो जे काय त्याच्या, कारण तो त्याच्या अंडरमध्ये आहे, तो विराट पण, तो त्याच्याशी मस्ती करू शकत नाही तो. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಬೆಳಗಾವಿ ಪ್ರತಿನಿಧಿ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, 400 ಕೋಟಿ ರೂಪಾಯಿಯ ರಹಸ್ಯ ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಈ ಹಣದ ಮೂಲ ಏನು, ಎಲ್ಲಿ ಕಳಿಸ್ತಾ ಇದ್ರು, ಬ್ಯಾನ್ ಆಗಿರುವಂತಹ ಇಷ್ಟು ಪ್ರಮಾಣದ ನೋಟು ಅವ್ರ ಬಳಿ ಯಾಕಿತ್ತು, ಎಲ್ಲವೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿರುವಂಥದ್ದು. ತನಿಖೆ ಹೇಗೆ ಸಾಗ್ತಾ ಇದೆ ದಿಲೀಪ್? ಪ್ರೇಮ್, ಬಹಳ ದೊಡ್ಡದಾದ ತನಿಖೆ ಮಾಡ್ತಾ ಇರುವಂತದ್ದು ಮಹಾರಾಷ್ಟ್ರದ ನಾಸಿಕ್ ಪೊಲೀಸರು. ಅದರಲ್ಲಿ ಆದಿತ್ಯ ಏನು ಅಡಿಷನಲ್ ಎಸ್ ಪಿ ಇದ್ದಾರೆ, ಅವರಿಗೆ SIT ಚೀಫ್ ಅನ್ನು ಮಾಡಿದ್ದಾರೆ. 9 ಜನರ ತಂಡ ಕಟ್ಕೊಂಡು ಈ ಪೂರ್ತಿ ಜಾಲವನ್ನ ಬೇಯಿಸ್ತಾ ಇದ್ದಾರೆ. ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಏನಂತಂದ್ರೆ, ಏನು ನೈಡೋ ಅಂತ ಹೇಳಿ ಅಲ್ಲಿ ಎಕ್ಸ್ಚೇಂಜರ್ ಏನಿದ್ದ ತಿರುಪತಿಯಲ್ಲಿ ಎಕ್ಸ್ಚೇಂಜ್ ಮಾಡಿಕೊಟ್ಟಿದ್ದಾನೆ ಹಾಗೆ ಅಂತ ಹೇಳಲಾಗ್ತಾ ಇದೆ. ಆ ನೈಡೋನ್ನು ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಹೀಗಾಗಿ ಬಂಧಿತರ ಸಂಖ್ಯೆ ಈ ಒಂದು 400 ಕೋಟಿ ಅಪಹರಣ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 6ಕ್ಕೆ ಇರುವಂತದ್ದು. ಮತ್ತೆ ಇನ್ನೂ ಕೂಡ 2-3 ಜನರನ್ನ ಬಂಧನ ಸಾಧಿಸಿ, ಕಿಶೋರ್ ಇರ್ಬೋದು, ಅಜರ್ ಇರ್ಬೋದು, ಇವರನ್ನು ಕೂಡ ನಾವು ಹುಡುಕ್ತಾ ಇದ್ವಿ. ಅವರು ವಿದೇಶಕ್ಕೆ ಓಡಿ ಹೋಗಿದ್ದಾರೆ ಅಂತ ಕೂಡ ಮಾಹಿತಿ ಇದೆ ಅಂತೇಳಿ ಮಾಹಿತಿಯನ್ನು ಕೂಡ ಹೇಳಿರುವಂತದ್ದು. ಮತ್ತೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ SP ನಾಸಿಕ್ ಅವರು ಈ ಒಂದು ವಿಚಾರವಾಗಿ ಪತ್ರಿಕಾಗೋಷ್ಠಿ ಕೂಡ ಮಾಡಲಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. 400 ಕೋಟಿ ರೂಪಾಯಿಯ ಬೆನ್ನು ಬಿದ್ದಿದ್ದಾರೆ 3 ರಾಜ್ಯದ ಪೊಲೀಸರು. ಈ ಹಣದ ಮೂಲ ಎಲ್ಲಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು, ಎಕ್ಸ್ಚೇಂಜಿಗೆ ಯಾವ ರೀತಿ ಪ್ಲಾನ್ ಆಗಿತ್ತು, ಎಲ್ಲವೂ ಕೂಡ ಈಗಿರುವಂತಹ ನಿಗೂಢ ಪ್ರಶ್ನೆ. ಪೊಲೀಸರ ತನಿಖೆಯ ಮೂಲಕ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕಿದೆ. ಬಟ್ ದೇಶದಲ್ಲಿ ಕಂಡು ಕೇಳರಿಯದ ರಾಬರಿ ಪ್ರಕರಣ ಇದು. ಅಪರಾಧ ಲೋಕದಲ್ಲಿ ಹಿಂದೆಂದೂ ಕೂಡ ಈ ರೀತಿಯ ಹೈಜಾಕ್, ಈ ರೀತಿಯ ರಾಬರಿಯ ಪ್ರಕರಣವನ್ನು ಜನ ನೋಡಿರಲಿಲ್ಲ.